ಇಷ್ಟಾರ್ಥಗಳ ಈಡೇರಿಕೆಗೆ ರಾಮನ ಹೆಸರನ್ನು ಹೀಗೆ ಬರೆಯಿರಿ. ಕೆಂಪು ಇಂಕಿನ ಪೆನ್ನಿನಿಂದ ಕನಿಷ್ಠ 108 ಬಾರಿ ರಾಮನಾಮವನ್ನು ಬರೆಯಬೇಕು. ಅಂದರೆ ರಾಮನ ಹೆಸರನ್ನು ಬರೆಯಬೇಕು. ಅಥವಾ ನಿಮ್ಮ ನಂಬಿಕೆಗೆ ತಕ್ಕಂತೆ 108 ಬಾರಿ ಹೇಗೆ ಬರೆದಿದ್ದದಿರೋ ಹಾಗೆ 1008 ಬಾರಿ ಕೂಡ ಬರೆಯಬಹುದಾಗಿದೆ. ಶ್ರಾವಣ ಮಾಸದಲ್ಲಿ ಶ್ರೀರಾಮನನ್ನು ಪೂಜಿಸುವ ವ್ಯಕ್ತಿಯು ಭಗವಾನ್ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ರಾಮನಾಮದ ಪ್ರಯೋಜನಗಳು. ರಾಮನ ಹೆಸರನ್ನು ಪ್ರತಿಯೊಂದು ಯುಗದಲ್ಲೂ ನಾವು ಪಠಿಸುವುದು ಉಪಯುಕ್ತಕಾರಿಯಾಗಿದೆ. ಆದರೆ ಕಲಿಯುಗದಲ್ಲಿ ರಾಮನಾಮಕ್ಕೆ ಅದರದ್ದೇ ಆದ ವಿಶೇಷತೆಯಿದೆ. ಈ ಯುಗದಲ್ಲಿ ರಾಮನ ಹೆಸರಿನಲ್ಲಿ ಜಪ, ತಪಸ್ಸು ಮತ್ತು ಯೋಗದ ಎಲ್ಲಾ ಸಾಹಸಗಳನ್ನು ನಾವು ಮಾಡಬಹುದಾಗಿದೆ. ರಾಮ ಎಂಬ ಹೆಸರನ್ನು ಮಹಾಮಂತ್ರ ಎಂದು ಹೇಳಲಾಗುತ್ತದೆ. ರಾಮ್ ಎಂಬ ಹೆಸರು ಒತ್ತಡ ಮುಕ್ತ ಜೀವನವನ್ನು ನಡೆಸಲು ಹಾಗೂ ಕುಟುಂಬ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ಸರಳವಾದ ಮಾರ್ಗವಾಗಿದೆ. ಜೀವನದಲ್ಲಿ ರಾಮನ ಹೆಸರನ್ನು ಬರೆದಷ್ಟು ನಿಮ್ಮ ಸಂಕಟ ಕಡಿಮೆಯಾಗುವುದು. ಶ್ರೀರಾಮನ ಹೆಸರನ್ನು ಸ್ವತಃ ತಾನೇ ಬರೆಯುವ ವ್ಯಕ್ತಿಯನ್ನು ಭಗವಂತ ರಕ್ಷಿಸುತ್ತಾನೆ. ಶ್ರಾವಣ ಮಾಸದಲ್ಲಿ ಜನರು ರಾಮನಾಮವನ್ನು ಸ್ಮರಿಸುವುದರಿಂದ ಅಥವಾ ಬರೆಯುವುದರಿಂದ ಶಿವ, ಆಂಜನೇಯ ಮತ್ತು ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತದೆ. ಜೈ ಶ್ರೀರಾಮ್.